ಶ್ರೀ ಶಿವಸಿದ್ಧ ಬೀರಲಿಂಗೇಶ್ವರ ಜಾತ್ರಾ ಮಹೋತ್ಸವ ಜೊತೆಗೆ ನೂತನ ರಥೋತ್ಸವದ ಚಾಲನೆ ಜೊತೆಗೆ ಇಲ್ಲಿ ಸಾಮೂಹಿಕ ವಿವಾಹದಲ್ಲಿ ಮದುವೆ ಆಗ್ತಿರುವಂತಹ ನವ ಜೋಡಿಗಳಿಗೆ ಮದುವೆ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮ ದಿವ್ಯ ಸಾನ್ನಿಧ್ಯ ವಹಿಸಿರುವಂತಹ ಕಲ್ಮಠ ಗಂಗಾವತಿ ಇಲ್ಲಿನ ಪೂಜ್ಯರಾದಂತಹ ಡಾಕ್ಟರ್ ಕೊಟ್ಟೂರು ಮಹಾಸ್ವಾಮಿಗಳವರೇ ಮತ್ತು ಅದೇ ರೀತಿ ಬೋಳೋಡಿ ಬಸವೇಶ್ವರ ಸಂಸ್ಥಾನ ಬೃಹನ್ಮಠ ಹೆಬ್ಬಾಳ ಇಲ್ಲಿನ ಪೂಜ್ಯರಾದಂತಹ ನಾಗಭೂಷಣ ಶಿವಯೋಗಿ ಶಿವ ಸ್ವಲ್ಪ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದಾನೆ. ಧಾರ್ಮಿಕ ಕಾರ್ಯಕ್ರಮಗಳು ಬಹಳ ಅಗತ್ಯ. ಯಾಕೆಂತಂತಂದರೆ ಧಾರ್ಮಿಕ ಕಾರ್ಯಕ್ರಮಗಳಿದ್ರೇ ನಮ್ಮ ಒಂದು ಸಮಾಜ ಸಂಸ್ಕೃತಿ ಪರಂಪರೆ ಅದನ್ನು ಮುಂದುವರಿಸ್ಕೊಂಡು ಹೋಗಕ್ಕೆ ಸಾಧ್ಯ ಆಗುತ್ತೆ. ಮತ್ತು ಧಾರ್ಮಿಕ ಕಾರ್ಯಕ್ರಮಗಳು ಇರಬೇಕು. ಯಾಕೆಂದರೆ ಧಾರ್ಮಿಕ ಕಾರ್ಯಕ್ರಮಗಳಿದ್ದರೆ ಈಗ ಎಲ್ಲ ಜನ ಒಟ್ಟಿಗೆ ಕೂಡಿ ತಮ್ಮಲ್ಲಿರುವಂಥ ಎಲ್ಲ ಭಿನ್ನಾಭಿಪ್ರಾಯ ವೈಮನಸ್ಸು ಅದನ್ನೆಲ್ಲ ಮರೆತು ಜನ ಒಂದುಗೂಡ್ತಾರೆ. ಹಾಗಾಗಿ ಸಮಾಜ ಒಗ್ಗೂಡಿಸುವಂಥ ಕೆಲಸ ಕೂಡ ಧಾರ್ಮಿಕ ಕಾರ್ಯಕ್ರಮಗಳು ಮಾಡುತ್ತೆ. ಮತ್ತು ಧರ್ಮ ಅನ್ನೋದು ಮುಖ್ಯ. ಧರ್ಮ ಇರಲಿಲ್ಲ ಅಂತಂತಂದರೆ ಸಮಾಜದಲ್ಲಿ ನೀತಿ ಹೇಳೋರು ಇರೋದಿಲ್ಲ, ನೈತಿಕ ಮೌಲ್ಯಗಳಿರೋದಿಲ್ಲ, ಅನಾಚಾರ ದುರಾಚಾರಗಳಾಗುತ್ತೆ. ಹಾಗಾಗಿ ಸಮಾಜಕ್ಕೆ ದಾರಿ ಮಾರ್ಗದರ್ಶನ ಕೊಡೋಕ್ಕೂ ಕೂಡ ಧರ್ಮ ಮುಖ್ಯ. ಹಾಗಾಗಿ ಧಾರ್ಮಿಕ ಕಾರ್ಯಕ್ರಮಗಳು ಆಗಬೇಕು. ಸೊ ಅದು ಅಷ್ಟೇ ಅಲ್ಲದೆ ನಮ್ಮ ವೈಯಕ್ತಿಕ ಜೀವನದಲ್ಲೂ ಕೂಡ ಧರ್ಮದ ನಂಬಿಕೆ ಇಲ್ಲ ಅಂತಂದರೆ ನಮಗಿಂತ ಹೆಚ್ಚಿನ ಒಂದು ಶಕ್ತಿ ನಮ್ಮನ್ನು ಕಾಪಾಡ್ತಾ ಇದೆ. ಕಷ್ಟಗಳು ಬಂದಾಗ ನಮ್ಮನ್ನು ಕಾಪಾಡುತ್ತೆ ಅನ್ನೋ ನಂಬಿಕೆ ಇಲ್ಲದೆ ಹೋದರೆ ನಾವು ನಮ್ಮ ಜೀವನದಲ್ಲಿ ಎದುರಿಸುವಂತಹ ಏಳು ಬೀಳುಗಳನ್ನು ಎದುರಿಸೋದು ಕಷ್ಟ ಆಗೋಗ್ಬಿಡುತ್ತೆ. ಹಾಗೆ ಎಲ್ಲ ಕಾರಣಗಳನ್ನು ಧಾರ್ಮಿಕ ಕಾರ್ಯಕ್ರಮಗಳು ಮುಖ್ಯ. ಇವತ್ತು ಹೊಸಳ್ಳಿ ಗ್ರಾಮದವರು ಅಂತ ಒಂದು ಧಾರ್ಮಿಕ ಕಾರ್ಯಕ್ರಮ ಮಾಡ್ಕೊಂಡಿದ್ದಾರೆ. ಮತ್ತು ಧಾರ್ಮಿಕ ಕಾರ್ಯಕ್ರಮದ ಜೊತೆಗೆ ಆ ಧಾರ್ಮಿಕ ಕಾರ್ಯಕ್ರಮದ ಜೊತೆಗೇ ಸುಮಾರು 12 ಜೋಡಿಗಳಿಗೆ ನವ ವಧುವರರಿಗೆ ಸಾಮೂಹಿಕ ವಿವಾಹ ಕೂಡ ಮಾಡಿಸ್ತಾ ಇದ್ದಾರೆ. ಸೊ ಹಾಗಾಗಿ ಯಾರು ಕಷ್ಟದಲ್ಲಿರ್ತಾರೆ ಅವರಿಗೆ ಸಹಾಯ ಮಾಡುವಂಥ ಕೆಲಸ ಕೂಡ ಈ ಧಾರ್ಮಿಕ ಕಾರ್ಯಕ್ರಮದ ಮೂಲಕ ಈ ಹೊಸಳ್ಳಿ ಅವರು ಮಾಡ್ತಿದ್ದೀರಿ. ಹಾಗಾಗಿ ಎಲ್ಲ ಕಾರಣಗಳಿಂದ ಧಾರ್ಮಿಕ ಕಾರ್ಯಕ್ರಮ ಮತ್ತು ಈ ಒಂದು ಸಾಮಾಜಿಕ ಕಾರ್ಯಕ್ರಮ ಮಾಡಿರುವಂಥ ಹೊಸಳ್ಳಿಯ ಎಲ್ಲ ಜನತೆಗೆ ಮತ್ತು ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿರುವಂತಹ ಸಮಿತಿಗೆ ನಾನು ಹೃತ್ಪೂರ್ವಕವಾದ ಅಭಿನಂದನೆಗಳು ಮತ್ತು ವಂದನೆಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತೇನೆ. ದೇವರು ಅಂತಂದ್ರೆ ಏನು? ದೇವರು ಅಂತಂತಂದ್ರೆ ಎಲ್ಲೋ ದೂರದಲ್ಲಿರುವಂಥದ್ದಲ್ಲ. ದೇವರು ಅಂತಂದ್ರೆ ನಮ್ಮೊಳಗೆ ಇರೋ ಶಕ್ತಿ, ಪ್ರತಿಯೊಬ್ಬ ಜೀವಿಯಲ್ಲಿಯೂ ಕೊಡುವಂಥ ಒಂದು ಚೈತನ್ಯ ಶಕ್ತಿ. ಆ ಚೈತನ್ಯ ಶಕ್ತಿಯನ್ನು ನಾವು ಹೆಚ್ಚು ಮಾಡ್ಕೊಳ್ಳೋದಕ್ಕೆ ಪೂಜೆ ಪುನಸ್ಕಾರ ಆರಾಧನೆಗಳು ಇದನ್ನೆಲ್ಲ ಮಾಡಬೇಕಾಗುತ್ತೆ. ಆದರೆ ನಮ್ಮೊಳಗಿರೋ ಚೈತನ್ಯ ಶಕ್ತಿ ನಾವು ಯಾವಾಗ ಕಂಡ್ಕೊಳ್ಳೋಕೆ ಸಾಧ್ಯ ಆಗುತ್ತೆ ಅಂತಂದ್ರೆ ನಮ್ಮ ಮನಸ್ಸು ಶುದ್ಧ ಆಗಿದ್ದಾಗ ಮಾತ್ರ. ಅದಕ್ಕೆ ಬಸವಣ್ಣವ್ರು ಏನು ಹೇಳಿದ್ದಾರೆ? ಕಳಬೇಡ, ಕೊಲಬೇಡ, ಹುಸೆ ನುಡಿಯಲು ಬೇಡ, ತನ್ನ ಬಣ್ಣಿಸಬೇಡ, ಇತರರ ಹಳಿಯಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ಇದೇ ಕೂಡ ಸಂಗಮ ನಡೆಸೋ ಪರಿ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ನಮ್ಮನ್ನು ನಾವು ಶುದ್ಧವಾಗಿ ಇಟ್ಕೊಂಡ್ರೆ, ನಮ್ಮ ಮನಸ್ಸನ್ನು ಶುದ್ಧಿಯಾಗಿ ಇಟ್ಕೊಂಡ್ರೆ, ಬೇರೆಯವ್ರಿಗೆ ಸಹಾಯ ಮಾಡುವಂಥ ಮನಸ್ಸನ್ನು ಇಟ್ಕೊಂಡ್ರೆ ಆವಾಗ ನಿಜವಾಗ್ಲೂ ದೇವರು ಒಲಿತಾನೆ. ನಮ್ಮಲ್ಲಿರುವಂಥ ಚೈತನ್ಯ ಜಾಸ್ತಿ ಆಗುತ್ತೆ. ನಾವು ಕೂಡ ಸಮಾಜಕ್ಕೆ ಏನಾದರೂ ಕೊಡುಗೆ ಕೊಡೋದಕ್ಕೆ ಸಾಧ್ಯ ಆಗುತ್ತೆ. ಆ ಕೆಲಸ ನೀವೆಲ್ಲರೂ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ಕೊಳ್ತಾ ಇದ್ದೇನೆ. ಮತ್ತು ದೇವರು ಸುಮ್ಮನೆ ಒಲ್ದು ಬಿಡೋದಿಲ್ಲ. ಮನುಷ್ಯ ಪ್ರಯತ್ನ ಇದ್ದರೆ ಮಾತ್ರ. ನಾವು ಬರೀ ಮಂತ್ರಕ್ಕೆ ಮಾವಿನಕಾಯಿ ಉದ್ರಲ್ಲ ಅಂತ ಹೇಳ್ತಾರೆ. ಸೊ ಹಾಗಾಗಿ ದೇವ್ರು ನಂಬ್ಕೊಂಡ್ಬಿಟ್ಟಿದ್ದೀವಿ, ಎಲ್ಲ ಭಾರ ದೇವ್ರ ಮೇಲೆ ಹಾಕ್ಬಿಡ್ತೇವೆ, ನಾವೇನು ಮಾಡಲ್ಲ, ಸುಮ್ಮನೆ ಕೂತ್ಕೊಂಡ್ಬಿಡ್ತೀವಿ ಅಂತಂದರೆ ಜೀವನದಲ್ಲಿ ಏನು ಸಾಧನೆ ಮಾಡೋಕ್ಕಾಗೋದಿಲ್ಲ. ನಾವು ಪ್ರಯತ್ನ ಪಟ್ಟರೆ ಆಗ ದೇವರ ಆಶೀರ್ವಾದ ನಮಗೆ ಸಿಗುತ್ತೆ. ದೇವರ ಆಶೀರ್ವಾದದೊಂದಿಗೆ ನಮ್ಮ ಪ್ರಯತ್ನದೊಂದಿಗೆ ನಾವು ಜೀವನದಲ್ಲಿ ಏನಾದರೂ ಸಾಧನೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಯಾವುದೇ ಒಬ್ಬ ಮನುಷ್ಯ ಆಗಲಿ ಅಥವಾ ಯಾವುದೇ ಒಂದು ಸಮುದಾಯ ಆಗಲಿ ಅಭಿವೃದ್ಧಿ ಆಗಬೇಕು ಅಂತಂತಂದರೆ ಪ್ರಯತ್ನ ಮುಖ್ಯ. ಇಲ್ಲಿ ಬೀರಲಿಂಗೇಶ್ವರ ಸ್ವಾಮಿ ಸನ್ನಿಧಿಗೆ ಹೆಚ್ಚಾಗಿ ಎಲ್ಲ ನಮ್ಮ ಸಮುದಾಯದವರು ಮತ್ತು ಬೇರೆ ಬೇರೆ ಹಿಂದುಳಿದ ವರ್ಗದವರೇ ಬಂದಿದ್ದಾರೆ. ಕರ್ನಾಟಕದಲ್ಲಿ ಹೆಚ್ಚಾಗಿಲ್ಲ ಹಿಂದುಳಿದ ವರ್ಗದವರೇ ಇರೋದು. ಲಿಂಗಾಯತರು, ಒಕ್ಕಲಿಗರು ಎಲ್ಲರೂ ಸೇರಿದಂತೆ ಎಲ್ಲರೂ ಹಿಂದುಳಿದ ವರ್ಗದವರೇ ಇರೋದು. ಹಾಗಾಗಿ ಅದಕ್ಕೆ ಅವ್ರ ಬಗ್ಗೆ ಒಂದಷ್ಟು ಮಾತುಗಳನ್ನು ಹೇಳಕ್ಕೆ ಇಷ್ಟಪಡ್ತಾನೆ. ಸೊ ಹಾಗಾಗಿ ಯಾವುದೋ ಒಂದು ಸಮುದಾಯ ಅಭಿವೃದ್ಧಿ ಆಗಬೇಕು ಅಂತಂತಂದರೆ ನಾವು ಪ್ರಯತ್ನ ಮಾಡಬೇಕು. ನಮ್ಮ ಪ್ರಯತ್ನ ಇದ್ದರೆ ಮಾತ್ರ ನಮ್ಮ ಸಮುದಾಯ ಅಭಿವೃದ್ಧಿ ಆಗೋಕ್ಕೆ ಸಾಧ್ಯ. ಆದರೆ ಅಭಿವೃದ್ಧಿ ಆಗಿದ್ದ ಮುಂಚೆ ನಾವು ಎಚ್ಚರಗೊಳ್ಬೇಕು, ಜಾಗೃತಗೊಳ್ಬೇಕು. ಸಮಾಜದ ನಮ್ಮ ಸ್ಥಿತಿಗತಿ ಏನಿದೆ, ನಾವು ಯಾತಕ್ಕೆ ಮೇಲಕ್ಕೆ ಬರಕ್ಕೆ ಸಾಧ್ಯ ಆಗಿಲ್ಲ, ಯಾಕೆ ನಾವು ಇನ್ನೂ ಹಿಂದುಳಿದಿದ್ದೀವಿ, ನಾವು ಮುಂದುವರೆ ಬರಬೇಕು ಅಂತಂದ್ರೆ ರಾಜಕೀಯ ಶಕ್ತಿ ಬರಬೇಕು ಅಂತಂತಂದ್ರೆ ನಾವೆಲ್ಲ ಒಗ್ಗಟ್ಟಾಗಿರ್ಬೇಕು. ಒಗ್ಗಟ್ಟಲ್ಲೇ ಬಲ ಇರುವಂಥದ್ದು. ಹಿಂದುಳಿದ ವರ್ಗದವರೆಲ್ಲರೂ ಕೂಡ ಒಗ್ಗಟ್ಟಾಗಿದ್ರೆ ಮಾತ್ರ ನಾವು ರಾಜಕೀಯ ಶಕ್ತಿ ಪಡ್ಕೊಳಕ್ಕಾಗತ್ತೆ. ನಮ್ಮ ಸಮುದಾಯ ಯಾವಾಗಲೂ ಕೂಡ ಒಗ್ಗಟ್ಟಾಗಿದ್ದು ಯಾವಾಗಲೂ ಕೂಡ ಸಿದ್ದರಾಮಯ್ಯ ಅವರಿಗೆ ಬೆಂಬಲ ಆಶೀರ್ವಾದ ಮಾಡಿದಿರಿ. ಹಾಗಾಗಿ ಅವರು 2ನೇ ಬಾರಿ ಮುಖ್ಯಮಂತ್ರಿಗಳಾಗಿ ಇವತ್ತು ದೇವರಾಜ ಅವರ ಇಷ್ಟು ದೀರ್ಘಾವಧಿ ಮುಖ್ಯಮಂತ್ರಿಗಳಾಗಿದ್ದರು. ಆ ದಾಖಲೆಯನ್ನು ಮುರಿದು ಕೂಡ ಇವತ್ತು 7 ವರ್ಷಗಳಿಗಿಂತ ಹೆಚ್ಚು ಕಾಲ ಇವತ್ತು ಮುಖ್ಯಮಂತ್ರಿಗಳಾಗಿ ಸಿದ್ದರಾಮಯ್ಯ ಅವರು ಮುಂದುವರೆದಿದ್ದಾರೆ. ಸೊ ಅವ್ರಿಗೆ ಏನಾದರೂ ಈ ಸಾಧನೆ ಮಾಡಿದರೆ ಅದಕ್ಕೆ ನೀವು ಕೊಟ್ಟಂಥ ಬೆಂಬಲ ಆಶೀರ್ವಾದನೇ ಕಾರಣ. ಈ ಮುಂದೆನೂ ಕೂಡ ಒಗ್ಗಟ್ಟಾಗಿ ನಿಮ್ಮ ಬೆಂಬಲ ಆಶೀರ್ವಾದನ ಸಿದ್ದರಾಮಯ್ಯ ಅವರು ಕೊಡಿ ಅಂತ ಈ ನಿಮ್ಮಲ್ಲಿ ನಾನು ಕೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತಾನೆ. ಮತ್ತು ಇತ್ತಾನೆ ಹಿಟ್ನಾಳ್ ಸರ್ ಅವರು ಹೇಳ್ತಾ ಇದ್ರು, ಗಂಗಾವತಿ ತಾಲೂಕಿನಲ್ಲಿ ಸುಮಾರು 72 ಕೆರೆಗಳನ್ನು ತುಂಬೋದಕ್ಕೆ 140 ಕೋಟಿಯಷ್ಟು ಹಣನ ನಮ್ಮ ಸರ್ಕಾರ ಕೊಟ್ಟಿದೆ ಅಂತೇಳಿ. ಗಂಗಾವತಿ ತಾಲೂಕು ಅವರು ಯಾವತ್ತೂ ಕೂಡ ತಂದೆಯವ್ರಿಗೆ ಬೆಂಬಲ ಕೊಟ್ಕೊಂಡು ಬಂದಿದ್ರಿ. ಈ ಬಾರಿ ನಮ್ಮ ರಾಜಶೇಖರ್ ಹಿಟ್ನಾಳ್ ಅವ್ರು ಗೆಲ್ಲೋದಕ್ಕೆ ಸುಮಾರು 16,000 ವೋಟ್ನಿಂದ ಲೀಡ್ ಕೊಟ್ಟಿದ್ರಿ. ಅಷ್ಟೇ ಅಲ್ಲ, ತಂದೆಯವರು ಕೂಡ ಹಿಂದೆ ಕೊಪ್ಪಳದಲ್ಲಿ ಲೋಕಸಭಾ ಚುನಾವಣೆ ಸ್ಪರ್ಧೆ ಮಾಡಿದ್ರು. ಆಗಲೂ ಕೂಡ
ಆಗಲೂ ಕೂಡ ಅತಿ ಹೆಚ್ಚು ಗಂಗಾವತಿ ತಾಲೂಕಿನಿಂದಲೇ ಲೀಡ್ ಕೊಟ್ಟಿದ್ರು ಅಂತ ತಂದೆಯವರು ಯಾವಾಗಲೂ ಹೇಳ್ತಿರ್ತಾರೆ. ಸೊ ಹಾಗಾಗಿ ಅದಕ್ಕೂ ಕೂಡ ನಾನು ನಿಮಗೆ ಕೃತಜ್ಞತೆ ತಿಳಿಸಲಿಕ್ಕೆ ಇಷ್ಟಪಡ್ತೀನಿ. ನೀವೆಲ್ಲ ಏನು ಪ್ರೀತಿ ವಿಶ್ವಾಸ ತೋರಿದ್ದೀರಿ ಅದಕ್ಕೆ ತಕ್ಕ ಹಾಗೆ ಮುಖ್ಯಮಂತ್ರಿಗಳು ಕೂಡ ತಮ್ಮ ಕೆಲಸನ ಮಾಡ್ಕೊಂಡು ಬರ್ತಾ ಇದ್ದಾರೆ. ನಿಮಗೆ ಕೆಟ್ಟ ಹೆಸರು ತರುವಂತ ಕೆಲಸ ಮಾಡಿಲ್ಲ. ಹಿಂದೆ ಮುಖ್ಯಮಂತ್ರಿಗಳಾಗಿದ್ದಾಗ ಕೂಡ ಹಲವಾರು ಭಾಗ್ಯಗಳನ್ನು ಕೊಟ್ಟು ನುಡಿದಂತೆ ನಡೆದಂತೆ ಸರ್ಕಾರ ಅಂತ ಹೇಳಿ ಹೆಸರು ಪಡೆದಿದ್ರು. ಈ ಬಾರಿನೂ ಕೂಡ ಪಂಚ ಗ್ಯಾರಂಟಿಗಳನ್ನ ಕೊಡ್ತೀವಿ ಅಂತ ಹೇಳಿ ಚುನಾವಣೆಗಿಂತ ಮುಂಚೆ ಹೇಳಿದ್ರು. ಅದು ಸಣ್ಣ ಪುಟ್ಟ ಕಾರ್ಯಕ್ರಮ ಅಲ್ಲ, ವರ್ಷಕ್ಕೆ 60,000 ಕೋಟಿ ಖರ್ಚಾಗುವಂತ ಕಾರ್ಯಕ್ರಮಗಳು. ಆದ್ರೆ ನಮ್ಮ ಸಿದ್ದರಾಮಯ್ಯ ಅವರು, ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದಂತ ಒಂದೇ ವರ್ಷದಲ್ಲಿ ಅಷ್ಟು ಗ್ಯಾರಂಟಿಗಳನ್ನು ಅನುಷ್ಠಾನಕ್ಕೆ ತಂದು ಬಹುಶಃ ದೇಶದಲ್ಲಿ ಯಾವ ಸರ್ಕಾರನೂ ಮಾಡಿದಂತ ಸಾಧನೆಗಳನ್ನ ಮಾಡಿದ್ದಾರೆ. ಇವತ್ತು ಪಂಚ ಗ್ಯಾರಂಟಿಗಳಿಂದ ಎಷ್ಟೊಂದು ಜನ ಬಡವರಿಗೆ ಅನುಕೂಲ ಆಗ್ತಾ ಇದೆ, ಕಷ್ಟಪಡೋರಿಗೆ ಅನುಕೂಲ ಆಗ್ತಾ ಇದೆ. ಅದರೊಳಗೂ ಮಹಿಳೆಗಳು ಬಹಳಷ್ಟು ಜನ ಇದ್ದೀರಿ. ನಿಮ್ಗೆಲ್ಲ ಇವತ್ತು ದೂರದಿಂದ ಇವತ್ತು ಜಾತ್ರೆಗೆ ಬರೋದಕ್ಕೆ ಶಕ್ತಿ ಕಾರ್ಯಕ್ರಮ ಕೂಡ ಹೆಲ್ಪ್ ಆಗಿದೆ. ಇವತ್ತು ವಿದ್ಯುತ್ ಸ್ವಲ್ಪ ಫ್ರೀಯಾಗಿ ಉಚಿತವಾಗಿ ಸಿಗ್ತಾ ಇದೆ. ಹೇಳ್ತಾ ಇದ್ರು ರಾಜಶೇಖರ್ ಅವರು, 90% ಜನ ಇಲ್ಲಿ ಯಾರು ವಿದ್ಯುತ್ ಬಿಲ್ ಕಟ್ತಾ ಇಲ್ಲ, ಎಲ್ಲರಿಗೂ ಕೂಡ ಉಚಿತವಾಗಿ ವಿದ್ಯುತ್ ಸಿಗ್ತಿದೆ ಅಂತ ಹೇಳಿ. 10 kg ಅಕ್ಕಿ ಉಚಿತವಾಗಿ ಸಿಗ್ತಾ ಇದೆ. ಸೊ ಇಷ್ಟು 2,000 ರೂಪಾಯಿ ಗೃಹಲಕ್ಷ್ಮಿ ಕಾರ್ಯಕ್ರಮದಲ್ಲಿ ನಾವು ಮಹಿಳೆಯರಿಗೆ ಯಜಮಾನಿಗಳಿಗೆ ತಲುಪಿಸ್ತಾ ಇದ್ದೀವಿ. ಸೊ ಹಾಗಾಗಿ ಇವತ್ತು ಇಷ್ಟೆಲ್ಲ ಬೆಲೆ ಏರಿಕೆ ಇದ್ರೂ ಕೂಡ ಕುಟುಂಬಗಳು ಕರ್ನಾಟಕದಲ್ಲಿ ಸ್ವಲ್ಪ ಆದ್ರೂ ನೆಮ್ಮದಿಯಿಂದ ನಿರಾಳತೆಯಿಂದ ಬದುಕಕ್ಕೆ ಸಾಧ್ಯ ಆಗಿದ್ರೆ ಅದು ನಮ್ಮ ಸರ್ಕಾರ ಸಿದ್ದರಾಮಯ್ಯ ಕೊಟ್ಟಂತ ಗ್ಯಾರಂಟಿ ಕಾರ್ಯಕ್ರಮಗಳಿಂದ. ಸೊ ಹಾಗಾಗಿ ನಮ್ಮ ಸರ್ಕಾರನೂ ಕೂಡ ಬಡವರಿಗೆ, ನಿರ್ಗತಿಕರಿಗೆ, ಸಮಾಜದಲ್ಲಿ ಕಟ್ಟಕಡವರು ಯಾರಿರ್ತಾರೆ ಅವ್ರಿಗೆಲ್ಲರಿಗೂ ಸಹಾಯ ಮಾಡುವಂತಹ ಕೆಲಸಗಳನ್ನ ನಾವು ಮಾಡ್ತಾ ಇದ್ದೀವಿ. ಜೊತೆಗೆ ನಮ್ಮ ಸರ್ಕಾರ ಯಾವತ್ತು ಸಿದ್ದರಾಮಯ್ಯ ಅವರು ಸಾಮಾಜಿಕ ನ್ಯಾಯದಲ್ಲಿ ನಂಬಿಕೆ ಇಟ್ಕೊಂಡಿರು. ಯಾರು ಸಮಾಜದಲ್ಲಿ ಅತಿ ಹಿಂದುಳಿದಿರ್ತಾರೆ, ಅದು ದಲಿತರು ಇರಬಹುದು, ಹಿಂದುಳಿದ ವರ್ಗದವರು ಇರ್ಬೋದು, ಅಲ್ಪಸಂಖ್ಯಾತರು ಇರ್ಬೋದು, ಮಹಿಳೆಯರು ಇರ್ಬೋದು, ರೈತರು ಇರ್ಬೋದು, ಕಾರ್ಮಿಕರು ಇರ್ಬೋದು, ಅವ್ರಿಗೆ ಆದ್ಯತೆ ಕೊಟ್ಟು ಅವ್ರಿಗೆ ಕಾರ್ಯಕ್ರಮಗಳನ್ನು ರೂಪಿಸೋದ್ರ ಮೂಲಕ ಅವ್ರಿಗೆ ಶಕ್ತಿ ತುಂಬಿದ್ರೆ ಮಾತ್ರ ಸಮಾಜ ಉದ್ಧಾರ ಆಗುತ್ತೆ ಅಂತ ನಂಬಿಕೆ ಇರೋರು. ಸೊ ಅದೇ ಒಂದು ಸಿದ್ಧಾಂತ ಅಡಿಯಲ್ಲಿ ಅವರು ಕೂಡ ಕೆಲಸ ಮಾಡಿಕೊಂಡು ಸರ್ಕಾರ ಕಾರ್ಯಕ್ರಮಗಳು ಕೊಟ್ಕೊಂಡು ಬರ್ತಾ ಇದ್ದಾರೆ. ಸೊ ಹಾಗಾಗಿ ನೀವೇನು ಪ್ರೀತಿ ವಿಶ್ವಾಸ ತೋರಿಸಿದ್ದೀರಿ ಅದಕ್ಕೆ ತಕ್ಕ ಹಾಗೆ ಸಿದ್ದರಾಮಯ್ಯ ಅವರು ಕೂಡ ಕೆಲಸ ಮಾಡಿದ್ದಾರೆ. ಹಾಗಾಗಿ ನೀವು ಅವ್ರಿಗೆ ಏನು ಬೆಂಬಲ ಕೊಟ್ಟಿದ್ದಾರೆ ಅದನ್ನು ಮುಂದುವರಿಸ್ಕೊಂಡು ಹೋಗಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ನಾನು ಇವತ್ತು ಗಂಗಾವತಿ ತಾಲೂಕಿಗೆ ಮೊದಲನೇ ಬಾರಿ ಬಂದಿದ್ದೀನಿ. ಮೊದಲನೇ ಬಾರಿ ಬಂದಿದ್ರು ಕೂಡ ಇಲ್ಲಿ ಹೆಚ್ಚಿನ ಜನರ ಪರಿಚಯ ಇಲ್ಲದಿದ್ರು ಕೂಡ ಬಹಳ ಅದ್ದೂರಿಯಿಂದ ಸ್ವಾಗತ ಮಾಡಿದಿರಿ, ಬಹಳಷ್ಟು ಪ್ರೀತಿ ವಿಶ್ವಾಸ ತೋರಿಸಿದಿರಿ. ಅದಕ್ಕೆ ನಿಮಗೆ ನಾನು ಆಭಾರಿಯಾಗಿರ್ತೀನಿ ಅಂತ ಹೇಳ್ತಾ, ಮತ್ತು ಇವತ್ತು ಶಿವರಾತ್ರಿ ಅಂತ ಒಳ್ಳೆ ದಿವಸ ಶಿವಸಿದ್ಧ ಬೀರಲಿಂಗೇಶ್ವರ ಸ್ವಾಮಿಗಳ ಒಂದು ದರ್ಶನ ಕೂಡ ಆಗೋದಕ್ಕೆ ಸಾಧ್ಯ ಆಗಿರೋದು ಇವತ್ತು ನೀವು ಈ ಕಾರ್ಯಕ್ರಮಕ್ಕೆ ಕರೆದು ನಿಮ್ಗಳಿಂದ ಭಾಗವಹಿಸೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಅದಕ್ಕೆ ಮತ್ತೊಮ್ಮೆ ನಾನು ನಿಮ್ಮೆಲ್ಲರಿಗೂ ಕೂಡ ತುಂಬರಿಂದ ಅಭಿನಂದನೆಗಳನ್ನು ಅದನ್ನು ಖಂಡಿತ ಕೊಡ್ತೀನಿ. ನನ್ನ MLC ಗ್ರಾಂಟಿಂದ 10 ಲಕ್ಷ ರೂಪಾಯಿಗಳನ್ನು ಸಮುದಾಯ ಭವನ ಅಥವಾ ಬೇರೆ ಯಾವುದೇ ಕಾಮಗಾರಿಗೆ ಹಾಕಬೇಕು ಅಂತ ಹೇಳ್ತಾರೆ. ಥ್ಯಾಂಕ್ ಯು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.